ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಲ್ಯಕ್ಕೆ ಯೂಸ್ ಮಾಡೋ ಕುರುಶಣ್ಣಿ ಪುಡಿ ಅಂದರೆ ಗುರೆಳ್ ಪುಡಿ ಮತ್ತು ಶೇಂಗಾ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿರೋ ಗುರೆಳ್ಳನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೇಮ್ ಕ್ವಾಂಟಿಟಿಯಷ್ಟು ಕರಿಯೆಳ್ಳು ಮತ್ತು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಒಂದು ತೊಗೋಬೋದು, ಕರಿಯೆಳ್ಳಾರು ತೊಗೋಬೋದು, ಬಿಳಿ ಎಳ್ಳಾರು ತೊಗೋಬೋದು. ನಾನು ಯೂಶ್ವಲಿ 1 ಮಂತಿಗೆ ಎಷ್ಟು ಬೇಕೋ ಅಷ್ಟೇ ಪುಡಿಗಳನ್ನ ಮಾಡ್ಕೊಂಡು ಇಟ್ಕೊತೀನಿ. ಸೊ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಬಿಸಾಡೋದಾಗಲಿ ಹಾಳು ಮಾಡೋದಾಗಲಿ ಮಾಡಲ್ಲ. ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ ಅಂದರೆ ಒಗ್ಗರಣೆ ಹಾಕೋದು ಪ್ಯಾನ್ ಇರುತ್ತಲ್ಲ ಅದನ್ನು ತೊಗೊಂಡು ಗುರೆಳ್ಳನ್ನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಸೊ ಅದನ್ನು ನೀಟಾಗಿ ಹುರ್ಕೊಂಡು ಜಾಸ್ತಿನೂ ಹುರ್ಕೋಬಾರ್ದು, ಏಕೆಂದರೆ ಅದು ಕೈ ಆಗಿಬಿಡುತ್ತೆ. ಸೊ ಸ್ವಲ್ಪ ಹಿಂಗೆ ಹುರ್ಕೊತಾ ಹೋಗಬೇಕು. ಹಾಗೆ ಅದು ಸಿಡಿತಾ ಹೋಗುತ್ತೆ, ಚಟ್ 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 ಅಂತ ಸಿಡಿತಾ ಹೋಗುತ್ತೆ. ಆವಾಗ ಆಫ್ ಮಾಡಿ ಇಟ್ಕೋಬೇಕು. ಈ ಪುಡಿಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಈಸಿ. ಸೊ ಮಾಡ್ಕೋಬೇಕು ಅಂದರೆ ಫಸ್ಟ್ ನಮಗೆ ಟೈಮು ಹಾಗೆ ಇಂಟ್ರೆಸ್ಟ್ ಮತ್ತು ಆ ಥಿಂಗ್ಸ್ ಇದ್ದರೆ ಸಾಕು. ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಗುರೆಳ್ಳಿನ ಎಣ್ಣೆನೂ ಕೂಡ ಸಿಗುತ್ತಂತೆ. ಆ ಎಣ್ಣೆಯಿಂದ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಮತ್ತು ನಮ್ಮ ಬಾಡಿ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾಯಿದ್ರು. ನವೇಡೇಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಲ್ತ್ ಹ್ಯಾಬಿಟ್ಸ್ ವಿಡಿಯೋಸ್ ಬರುತ್ತೆ, ಇಲ್ಲ ವೆಯ್ಟ್ ಲಾಸ್ ವಿಡಿಯೋಸ್ ಬರುತ್ತೆ. ಸೊ ಆಲ್ಮೋಸ್ಟ್ 80% ಸೋಷಿಯಲ್ ಮೀಡಿಯಾದಲ್ಲಿ ಅದೇ ತುಂಬೋಗ್ಬಿಟ್ಟಿದೆ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಹೆಲ್ತ್ ಹ್ಯಾಬಿಟ್ನ ಫಾಲೋ ಮಾಡೋಕ್ಕೆ ಕಾರಣವೇ ಈ ಥರ ವೀಡಿಯೋಸು. ನಾನು ಆದಷ್ಟು ಪುಡಿಗಳನ್ನ, ಈಗ ಸಾಂಬಾರು ಪುಡಿ ಆಗಿರ್ಬೋದು, ಟರ್ಮರಿಕ್ ಪೌಡರ್ ಆಗಿರ್ಬೋದು, ಇವನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸಾಂಬಾರು ಪುಡಿಯೆಲ್ಲ ನಮ್ಮಮ್ಮ ಮಾಡಿಕೊಡ್ತಾರೆ, ಬಟ್ ನೀಟಾಗಿ ಎಲ್ಲ ರೆಸಿಪಿನೆಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮುಂದೆ ನಾನು ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ. ಇನ್ನು ಟರ್ಮರಿಕ್ ಪೌಡರು ನಾನು ಅರಿಶಿನ ಕೊಂಬು ತೊಗೊಂಡು ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಸೊ ಒಂದು ಸ್ವಲ್ಪ ಸಣ್ಣ ಪೀಸ್ ಮಾಡಿ ನಾನೇ ಮಿಕ್ಸರಿಗೆ ಹಾಕ್ಕೊಂಡು ಸಾಣಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನಾವೆಲ್ಲ ಮನೆಯಲ್ಲೇ ಮಾಡ್ಕೊಳಕ್ಕಾಗಲ್ಲ, ನಾನು ಒಪ್ಕೊತೀನಿ. ಬಟ್ ಆದಷ್ಟು ಈಗ ಸಣ್ಣ ಪುಟ್ಟದನ್ನೆಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಆ್ಯಕ್ಚುಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆಗಲೆಲ್ಲ ಮನೆಗೆ ಏನೇನು ಬೇಕು, ನೆಕ್ಸ್ಟ್ ಏನು ಬೇಕು, ಗ್ರಾಸರೀಸ್ ಆಗಿರ್ಬೋದು, ಪುಡಿಗಳಾಗಿರ್ಬೋದು, ಒಂದು ಲೀಸ್ಟ್ ಮಾಡಿಕೊಂಡು ಸೊ ನಾನು ಫ್ರೀ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಒಂದು 2 to 3 ಮಿನಿಟ್ಸ್ ಹೀಗೆ ಹುರ್ಕೊಂಡು ಆದಮೇಲೆ ಮ್ಯಾಕ್ಸಿಮಮ್ ಒಂದು 4 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊತಿದ್ದೀನಿ. ಈಗ ನಾನು ಏನು ಗುರೆಳ್ಳು ಪುಡಿ ಮಾಡ್ಕೊಳ್ತಿದ್ದೀನಲ್ಲ ಅದನ್ನು ನಾನು ಇನ್ಸ್ಟೆಂಟ್ ಚಟ್ನಿ ಥರನೂ ಮಾಡ್ಕೊಬೋದು. ಹೇಗೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹುರಿದು ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋದ್ರಿಂದ ಸೊ ಇನ್ಸ್ಟೆಂಟ್ ಚಟ್ನಿ ಕೂಡ ಆಗುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ, ಇನ್ಸ್ಟೆಂಟ್ ಚಟ್ನಿನ ತಿನ್ನೋದ್ರಿಂದ ತುಂಬಾ ರುಚಿ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗಿನ ಕಾಲದ ಮಕ್ಕಳೆಲ್ಲ ಹೇಗೆ ಅಂದರೆ ಆ ತರಕಾರಿ ತಿನ್ನಲ್ಲ, ಆ ಫುಡ್ ತಿನ್ನಲ್ಲ, ಈ ಫುಡ್ ತಿನ್ನಲ್ಲ ಅಂತ ತಾಯಂದ್ರದ್ದು ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಅವರಿಗೆಲ್ಲ ಒಂದೊಂದೇ ಸಣ್ಣ ಟಿಪ್ಸ್ನ ನಾನು ಆ್ಯಕ್ಚುಲಿ ತುಂಬಾ ಇದ್ದಾವೆ. ನಿಮಗೆ ಬೇಕು ಅಂದರೆ DM ಅಥವಾ ಕಮೆಂಟ್ ಮಾಡಿ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ನೆಕ್ಸ್ಟು ಶೇಂಗಾ ಪುಡಿ ಮಾಡ್ಕೊಳ್ಳೋಕ್ಕೆ ಅಂತ ಸೇಮ್ ಕ್ವಾಂಟಿಟಿ ಶೇಂಗಾ ಮತ್ತು ಕಡಲೆನ ತೊಗೊಂಡಿದ್ದೀನಿ. ಫಸ್ಟು ಶೇಂಗಾನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 to 4 ಮಿನಿಟ್ಸ್ ಹುರ್ಕೊಳ್ಳಿ. ನೆಕ್ಸ್ಟ್ ಈಗ ಸೈಡಲ್ಲಿ ಆರಕ್ಕೆ ಅಂತ ಇಟ್ಟಿದ್ನಲ್ಲ ಗುರೆಳ್ಳು ಮತ್ತು ಎಳ್ಳನ್ನ ತೊಗೊಂಡು ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಅರ್ಧ ಗಂಟೆನಾದರೂ ಆರಲಿಕ್ಕೆ ಬಿಡಬೇಕು. ಇಲ್ಲಾಂದರೆ ಬಿಸಿದೆ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆ ಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆರಿಸ್ಕೊಂಡು ಕೂಲ್ ಮಾಡಿಕೊಂಡು ಸೊ ನೆಕ್ಸ್ಟ್ ಮಿಕ್ಸರಿಗೆ ಹಾಕ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಉದ್ರುದ್ರಾಗಿರುತ್ತೆ ಪುಡಿಗಳು. ಸೊ ನಿಮಗೆ ಪಲ್ಯಕ್ಕೆ ಏನಕ್ಕೆ ಆದರೂ ಚೆನ್ನಾಗಿರುತ್ತೆ ಯೂಸ್ ಮಾಡಲಿಕ್ಕೆ. ನೆಕ್ಸ್ಟ್ ಈಗ 1-2 ಸಲ ಮಿಕ್ಸರಿಗೆ ಹಾಕ್ಕೊಂಡು ಅನ್ಸ್ಕೊಂಡ್ಬಿಟ್ರೆ ಸೊ ನಮ್ಮ ಗುರೆಳ್ಳು ಪುಡಿ ರೆಡಿ ಆಯಿತು ನೋಡಿ. ಫುಲ್ ಸಣ್ಣಕ್ಕೆ ಪೌಡರ್ ಥರನೂ ಮಾಡ್ಕೊಬೋದು, ಬಟ್ ನಾನಾಗಿ ಮಾಡ್ಕೊತಾ ಇಲ್ಲ. ಒಂದೊಂದು ಎಳ್ಳು ಅಥವಾ ಗುರೆಳ್ಳು ಕೈಗೆ ಸಿಗೋ ಥರ ಮಾಡ್ಕೊತಿದ್ದೀನಿ. ಯಾಕೆಂದರೆ ಪಲ್ಯಕ್ಕೆ ಹಾಕಿದಾಗ ಅದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಫುಲ್ ಸಣ್ಣಕ್ಕೆ ಮಾಡ್ಕೊತಾ ಇಲ್ಲ, ಒಂದೊಂದು ಎಳ್ಳು ಕಾಣಿಸೋ ಹಾಗೆ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಮಿಕ್ಸರಿಗೆ ಹಾಕಿದ್ದ ಕುರುಶಣ್ಣಿ ಪುಡಿನ ತೆಗೆದಿಟ್ಟು ಶೇಂಗಾ ಮತ್ತು ಕಡಲೆನ ಅದೇ ಮಿಕ್ಸರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ.
ಇದನ್ನು ಅಷ್ಟೇ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಉದ್ರುದ್ರಾಗಿರಲಿ, ಸೊ ಆವಾಗ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಸಣ್ಣದಾಗೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ಪುಡಿಗಳು ನಿಮಗೂ ಬೇಕು ಅಂದರೆ ನನಗೆ DM ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಯಾವ ಪುಡಿ ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಇದು ನುಗ್ಗೆ ಸೊಪ್ಪಿನ ಪುಡಿ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ 10 ಡೇಸ್ ಊರಿಗೆ ಹೋಗಿದ್ನಲ್ಲ. ಸೊ ಆವಾಗ ನಮ್ಮ ಅಪ್ಪಾಜಿಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಥರ ಕೇಳಿದ್ರೆ, ಬಟ್ ನಮ್ಮ ಅಪ್ಪಾಜಿ ಬಂಡಲ್ಗಟ್ಟೆ ತಂದುಬಿಟ್ಟಿತ್ತು. ಅದನ್ನು ವೇಸ್ಟ್ ಮಾಡೋದು ಬೇಡ, ಏನಾದ್ರು ಒಂದು ಮಾಡೋಣ ಅಂತ. ಸೊ ಅದನ್ನು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ. ಹೆಂಗಿದ್ದು ಸಮ್ಮರ್ ಅಲ್ಲ, ಒಂದು 2 to 3 ಡೇಸಲ್ಲಿ ಒಣಗಿಬಿಡ್ತು. ನಾನು ಈ ಮಿಕ್ಸರಲ್ಲಿ ಅಕ್ಕಪಕ್ಕ ಏನೇನು ಥಿಂಗ್ಸು ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಂಡೆ, ಯಾಕೆಂದರೆ ಇದರಿಂದ ಬರೋ ಹೊಗೆ ಇದೆಯಲ್ಲ ಅದೆಲ್ಲ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಆ ಟೈಲ್ಸ್ ಮೇಲೆ, ಆ ಥಿಂಗ್ಸ್ ಮೇಲೆ. ಅದಕ್ಕೋಸ್ಕರ ತೆಗೆದು ಪಕ್ಕಕ್ಕೆ ಇಟ್ಕೊಂಡೆ, ಯಾಕೆಂದರೆ ನಿನ್ನೆಯಿಂದ ನಾನು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ಈ ಪೌಡರೆಲ್ಲ ಹೋಗಿ ಕೂತ್ಕೊಂಡ್ರೆ ಮತ್ತೆ ನನಗೆ ಅದೇ ಕೆಲಸ ಆಗುತ್ತೆ ಅಂತ ಸೈಡಿಗೆ ತೆಗೆದಿಟ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು, ಅದು ಮಿಕ್ಸರಿಗೆ ಹಾಕಿ ಅದನ್ನು ಓಪನ್ ಮಾಡಿದ ತಕ್ಷಣ ಎಷ್ಟು ಅದು ಗ್ರೀನ್ ಕಲರ್ ಎಲ್ಲ ಬರ್ತಾಯಿದೆ ಅಂತ. ಪೌಡರ್ನೆಲ್ಲ ಮಿಕ್ಸರಿಗೆ ಹಾಕಿದಾದ್ಮೇಲೆ ಆ ಮಿಕ್ಸರ್ನು ಒಂದ್ಸಲ ನೀಟಾಗಿ ಒರೆಸ್ಕೊಂಡು, ಟೈಲ್ಸ್ ಎಲ್ಲ ಒರೆಸ್ಕೊಂಡು ತೆಗೆದಿಟ್ಕೊಂಡೆ. ಮತ್ತು ಒಳಗಡೆ ಸಾಣಿಸ್ಕೊಂಡ್ರೆ ಮತ್ತೆ ಎಲ್ಲ ಕುತ್ಕೊಂಡ್ಬಿಡುತ್ತೆ ಪೌಡರ್ ಅಂತ. ಹೊರಗಡೆ ಸಾಣಿಸ್ಕೊಂಡ್ಬಂದು ಅದನ್ನು ಜಾಲ್ಡಿನ ಇಟ್ಕೊಂಡೆ. ಆ ಜಾಲ್ಡಿಲಿ ಒಂದು ಸ್ವಲ್ಪ ಇನ್ನೂ ನುಗ್ಗೆ ಸೊಪ್ಪು ಪೌಡರ್ ಇತ್ತು, ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಸಾಣಿಸ್ಕೋಬೋದಿತ್ತು. ಮತ್ತು ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಿರೋದು, ಹೋಗ್ಲಿ ಬಿಡಿ ಇದನ್ನೇ ಖಾಲಿ ಮಾಡೋಣ, ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ಹೇಗೆ ಯೂಸ್ ಮಾಡಬೇಕು ಅಂತ ಇನ್ನೂ ಐಡಿಯಾ ಇಲ್ಲ. ಸೊ ನನಗೆ ಗೊತ್ತಿರೋ ಒಂದೇ ಒಂದು ಟಿಪ್ ಅಂದರೆ, ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಪೌಡರು ಮತ್ತು ಸ್ವಲ್ಪ ಪೌಡರ್ನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಅದು ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕಿನ್ನ ಈ ಮೊರಿಂಗಾ ಪೌಡರ್ನ ಹೇಗೆ ಯೂಸ್ ಮಾಡಿದರೆ ನಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಆಮೇಲೆ ನಾನು ಈ ಪೌಡರ್ನ ನನ್ನ ಹೆಲ್ತ್ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಈಗ ನೆಕ್ಸ್ಟು ಮಾಡ್ಕೊಂಡಿರೋ ಪೌಡರ್ನೆಲ್ಲ ಒಂದು ಬಾಕ್ಸಲ್ಲಿ, ಅಂದರೆ ಮೊದಲೇ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿರೋ ಬಾಕ್ಸಲ್ಲಿ ಹಾಕ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಊರಿಂದ ನುಗ್ಗೆ ಸೊಪ್ಪನ್ನ ತುಂಬಾ ತಂದಿದ್ದೆ. ಎಷ್ಟು ಅಂದರೆ ನಾನು ಆಲ್ಮೋಸ್ಟ್ ಅದು ವಾಶ್ ಮಾಡೋಕ್ಕೆ ನನಗೆ 3/4 ಗಂಟೆ ಹಿಡಿತು, ಅಷ್ಟು ತಂದಿದ್ದೆ. ಒಣಗಿಸ್ಬೇಕಾದ್ರೆ ಆ ಕ್ವಾಂಟಿಟಿ ಇನ್ನೂ ಕಡಿಮೆ ಆಯಿತು. ಪೌಡರ್ ಮಾಡಿದಾಗ್ಲಂತೂ ತುಂಬಾ ಕಡಿಮೆ ಆಗೋಯಿತು. ಸೊ ಎಷ್ಟು ತಂದಿದ್ನೋ ಅದರದ್ದು 10% ಏನೋ ಪೌಡರ್ ಆಗಿದೆ ಅಷ್ಟೇ. ಸೊ ಈ ಪೌಡರ್ನ ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಇದರಿಂದ ಯಾವುದ್ಯಾವ್ದು ಬೆನಿಫಿಟ್ಸ್ ಇದೆ ಅಂತ ನನ್ನ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹಾಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ, ಈ ವಿಡಿಯೋ ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ಗೆ ಕ್ಲಿಕ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋಗೂ ಮತ್ತು ಮುಂದೆ ಮಾಡುವ ನನ್ನ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.